Hello everyone, this is about session 9 of e-commerce subject. E-commerce is an elective paper for the first semester BCom students of Mangalore University. Name of the chapter is e-commerce business model, and the topic of this particular session is consumer to consumer model. In the previous session, we covered concept of P2C e-commerce. We understood basic types of B2C commerce. We also discussed on advantages and disadvantages of B2C model. Learning objectives of this particular chapter is to enable the learners to understand the different e-commerce models with their relative merits and demerits. The session outcomes are to understand the concept of C2C e-commerce, get an insight over commercial activities of C2C, describing potential gains and challenges to C2C. ಈ ಸೆಷನ್ನ ಅಂತ್ಯದಲ್ಲಿ ನೀವು C2C ಕಾಮರ್ಸ್ ಇದರ ಅರ್ಥ ಹಾಗೂ ಇದರ ಕಾನ್ಸೆಪ್ಟ್ ಮತ್ತು ವಿವಿಧ ರೀತಿಯ ವಾಣಿಜ್ಯ ವ್ಯವಹಾರಗಳು C2C ಪ್ಲಾಟ್ಫಾರ್ಮಲ್ಲಿ ನಡೆಯುವಂಥ ವಾಣಿಜ್ಯ ವ್ಯವಹಾರಗಳು ಹಾಗೂ C2C ವ್ಯವಹಾರದಲ್ಲಿ ಇರುವಂಥ ಲಾಭಗಳು ಮತ್ತು ಚಾಲೆಂಜಸ್ಗಳು ಏನು ಎನ್ನುವುದನ್ನು ಕಲಿತಾ ಇದ್ದೇವೆ. ಲೆಟ್ಸ್ ಪ್ರೊಸೀಡ್ ವಿತ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. C2C model. C2C model is one business model where C stands for consumer. Therefore, C2C is a business model that enables consumers to trade with each other through online environment. As it's e-commerce, here online presence will be there. Electronic presence is applicable. ವಿದ್ಯುನ್ಮಾನ ವ್ಯವಸ್ಥೆ ಅಡಿಯಲ್ಲಿ ಇಬ್ಬರು ಗ್ರಾಹಕರ ನಡುವೆ ಆಗುವಂಥ ವಾಣಿಜ್ಯ ವ್ಯವಹಾರಗಳನ್ನೇ C2C ಮಾಡೆಲ್ ಆಫ್ ಇ ಕಾಮರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ ಈಸ್ ಅ ಟೈಪ್ ಆಫ್ ಬಿಸ್ನೆಸ್ ರಿಲೇಷನ್ ವೇರ್ ಬೋತ್ ದ ಸೆಲ್ಲರ್ಸ್ ಆ್ಯಂಡ್ ಬೈಯರ್ಸ್ ಆರ್ ಕನ್ಸ್ಯೂಮರ್ಸ್ ಇನ್ಸ್ಟೆಡ್ ಆಫ್ ಬಿಸ್ನೆಸ್. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು, ಇಲ್ಲಿ ವಾಣಿಜ್ಯ ವ್ಯವಹಾರಗಳಲ್ಲಿ ತೊಡಗಿಕೊಳ್ಳುವಂಥದ್ದು ಇಬ್ಬರು ಕನ್ಸ್ಯೂಮರ್ಸ್, ಯಾವುದೇ ಬಿಸ್ನೆಸ್ ಫರ್ಮ್ ಇಲ್ಲಿ ಇನ್ವಾಲ್ವ್ ಆಗಿರೋದಿಲ್ಲ. This type of sale is generally facilitated by a third party site which takes commission for bringing the parties together. ಈ ವ್ಯವಹಾರಗಳು ನಡೆಯುವಂಥದ್ದು ಗ್ರಾಹಕರು ಇಚ್ಛೆ ಪಡುವಂಥ ಥರ್ಡ್ ಪಾರ್ಟಿ ಸೈಟ್ಸ್ಗಳಲ್ಲಿ. ಫಾರ್ ಎಕ್ಸಾಂಪಲ್ OLX ಒಂದು ಥರ್ಡ್ ಪಾರ್ಟಿ ಪ್ಲಾಟ್ಫಾರ್ಮ್, ಇಲೆಕ್ಟ್ರಾನಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್. ಅಲ್ಲಿ ಒಬ್ಬ ಕಸ್ಟಮರ್ ತನಗೆ ಬೇಕಿರುವಂಥ ತಾನು ಮಾರಾಟ ಮಾಡಲು ಇಚ್ಛಿಸಿರುವಂಥ ಪ್ರಾಡಕ್ಟ್ನ ಡಿಸ್ಕ್ರಿಪ್ಷನ್ ಹಾಕ್ತಾನೆ, ಅದನ್ನು ಮತ್ತೊಬ್ಬ ಕಸ್ಟಮರ್ಗೆ ನೇರವಾಗಿ ಸೇಲ್ ಮಾಡ್ತಾನೆ. ಈ ರೀತಿಯಾಗುವಂಥ ಟ್ರಾನ್ಸಾಕ್ಷನ್ಸನ್ನು ನಾವು C2C ಕಾಮರ್ಸ್ ಅಂತ ಹೇಳ್ತೇವೆ. ದಿ ಪರ್ಪಸ್ ಆಫ್ C2C e-commerce is to enable the consumers to transact directly with the other consumers without having to go through a middleman or investing a huge amount of money to own and run their own online storefront. ಎರಡು ಕನ್ಸ್ಯೂಮರ್ ನಡುವೆ ನಡೆಯುವಂಥ ವಿದ್ಯುನ್ಮಾನ ವಾಣಿಜ್ಯ ವ್ಯವಹಾರಗಳಿಗೆ ಮುಖ್ಯವಾದಂಥ ಪ್ರೇರಣೆ ಏನು ಅಂತ ಹೇಳಿದರೆ, ಒಂದು, ವಾಣಿಜ್ಯ ವ್ಯವಹಾರದಲ್ಲಿ ಪಾಲು ಪಡೆದು ಬರುವಂಥ ಮಧ್ಯವರ್ತಿಯನ್ನು ತಪ್ಪಿಸಲು ಅಥವಾ ದೊಡ್ಡ ದೊಡ್ಡ ಫರ್ಮ್ಗಳಂತೆ ಒಂದು ಸ್ವಂತವಾದಂಥ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಹೊಂದಲು ಅಸಾಧ್ಯವಾದಂಥ ಸಂದರ್ಭಗಳು. ಈ ಎರಡು ಕಾರಣಗಳಿಂದಾಗಿ C2C ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಗಳು ಜನಪ್ರಿಯತೆಯನ್ನು ಗಳಿಸಿದೆ. eBay ಆಗಿರ್ಬೋದು, OLX ಆಗಿರ್ಬೋದು, ಕ್ವಿಕ್ಕರ್ ಮುಂತಾದವು C2C ಮಾಡೆಲ್ ಆಫ್ ಇ ಕಾಮರ್ಸಿಗೆ ಎಕ್ಸಾಂಪಲ್ಗಳಾಗಿದೆ.
ಈಗ C2C ಆ್ಯಕ್ಟಿವಿಟೀಸ್ಗಳು ಏನು, ಕನ್ಸ್ಯೂಮರ್ಸ್ ನಡುವೆ ನಡೆಯುವಂಥ ಟ್ರೇಡಿಂಗ್ ಆ್ಯಕ್ಟಿವಿಟಿಗಳು ಯಾವುದಾಗಿರ್ಬೋದು, ಅಥವಾ ಯಾವ ತರಹದ ಆ್ಯಕ್ಟಿವಿಟೀಸ್ಗಳಿಗೆ C2C ವೇದಿಕೆಯನ್ನು ಒದಗಿಸಿಕೊಡಬಹುದು. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬಹುದಾದಂಥ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಆ್ಯಕ್ಟಿವಿಟೀಸ್ಗಳೆಂದರೆ ಕ್ಲಾಸಿಫೈಡ್ ಆಡ್ಸ್, ಕರಿಯರ್ ಆ್ಯಂಡ್ ಜಾಬ್ ಮ್ಯಾಚಿಂಗ್ ಆ್ಯಕ್ಟಿವಿಟೀಸ್, ಪರ್ಸನಲ್ ಮ್ಯಾಚ್ ಮೇಕಿಂಗ್ ಸರ್ವೀಸಸ್, ಮ್ಯೂಸಿಕ್ ಆ್ಯಂಡ್ ಫೈಲ್ ಶೇರಿಂಗ್. ಕ್ಲಾಸಿಫೈಡ್ ಆಡ್ಸ್, ನಿಮ್ಮಲ್ಲಿ ಏನಾದರೂ ಇರುವಂಥ ಪ್ರಾಪರ್ಟೀಸನ್ನು ಸೇಲ್ ಮಾಡಬೇಕು ಮತ್ತೊಬ್ಬ ಗ್ರಾಹಕನಿಗೆ, ಆವಾಗ ನೀವು C2C ಪ್ಲಾಟ್ಫಾರ್ಮನ್ನು ಅಡಾಪ್ಟ್ ಮಾಡ್ಕೊಳ್ಬೋದು. ಕರಿಯರ್ ಆ್ಯಂಡ್ ಜಾಬ್ ಮ್ಯಾಚಿಂಗ್, ಉದ್ಯೋಗಾಕಾಂಕ್ಷಿಯಾಗಿರುವಂಥ ಒಬ್ಬನು ಮತ್ತೊಬ್ಬ ಇಂಡಿವಿಜುವಲ್ ಪ್ರಕಟಪಡಿಸಿರುವಂಥ ಉದ್ಯೋಗ ಮಾಹಿತಿಯನ್ನು ಬಳಸಿಕೊಂಡು ಉದ್ಯೋಗ ಪಡೆಯಬಹುದು. ಉದಾಹರಣೆಗೆ Naukri.com ಆಗಿರ್ಬೋದು, LinkedIn.com ಆಗಿರ್ಬೋದು, Monster.com ಆಗಿರ್ಬೋದು. ಇಂಥವುಗಳಲ್ಲಿ ಇಬ್ಬರು ಗ್ರಾಹಕರು ಜಾಬ್ ಪಡೆಯಲಿಕ್ಕೋಸ್ಕರ, ಒಬ್ಬ ಜಾಬ್ ಪಡಿತಾನೆ, ಒಬ್ಬ ಜಾಬನ್ನು ಆಫರ್ ಮಾಡ್ತಾನೆ. ಪರ್ಸ್ನಲ್ ಮ್ಯಾಚ್ ಮೇಕಿಂಗ್, ಬ್ರೈಡ್ ಆ್ಯಂಡ್ ಗ್ರೂಮ್ ಮ್ಯಾಚ್ ಮೇಕಿಂಗ್ ಎಲ್ಲ ನಡೀತದಲ್ವ. ಸೊ ವಿ ಹ್ಯಾವ್ ಶಾದಿ.com, Jeevansathi.com, ಇದು ಕೂಡ ಇಬ್ಬರು ಇಂಡಿವಿಜುವಲ್ ಗ್ರಾಹಕರ ನಡುವೆ ನಡೆಯುವಂಥ ವ್ಯವಹಾರ. ಇಲ್ಲಿ ಯಾವುದೇ ಕಂಪನಿಗಳು ಅಥವಾ ಬಿಸ್ನೆಸ್ಗಳು ಇನ್ವಾಲ್ವ್ ಆಗಿರೋದಿಲ್ಲ, ಬರೀ ಥರ್ಡ್ ಪಾರ್ಟಿ ಸೈಟ್ನ ಒಂದು ಪ್ರೆಸೆನ್ಸ್ ಇರ್ತದೆ ಅಷ್ಟೇ. ಮ್ಯೂಸಿಕ್ ಆ್ಯಂಡ್ ಫೈಲ್ ಶೇರಿಂಗ್ ಕೂಡ ನಡೀಬೋದು. C2C ಇ ಕಾಮರ್ಸ್ನ ಅಡ್ವಾಂಟೇಜಸ್ಗಳೇನು, ಉಪಯೋಗಗಳೇನು ಅಂತ ನೋಡ್ತಾ ಬಂದರೆ, C2C e-commerce allows the seller to keep most of their profit. ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಇ ಕಾಮರ್ಸ್ನಲ್ಲಿ ಯಾವುದೇ ಮಿಡಲ್ ಮ್ಯಾನ್ ಇರೋದಿಲ್ಲ ಅಲ್ವಾ. ಅಲ್ಲಿ ಇಬ್ಬರು ಕನ್ಸ್ಯೂಮರ್ಸ್ ನಡುವೆ ನೇರವಾದಂಥ ಟ್ರಾನ್ಸಾಕ್ಷನ್ ನಡೀತದೆ. ಹಾಗಾಗಿ ಇದು ಮಿಡಲ್ ಮ್ಯಾನನ್ನು ಅವಾಯ್ಡ್ ಮಾಡೋದ್ರಿಂದ ಆ ಮಿಡಲ್ ಮ್ಯಾನ್ಗೆ ಹೋಗುವಂಥ ಪೋರ್ಷನ್ ಆಫ್ ಸೇಲ್ಸ್ ಪ್ರೊಸೀಡನ್ನು ಕಂಪ್ಲೀಟಾಗಿ ಸೆಲ್ಲರಿಗೆ ನೀಡ್ತದೆ. ಹಾಗಾಗಿ ಸೆಲ್ಲರಿಗೆ ಏನು ಬೆಸ್ಟ್ ಪ್ರಾಫಿಟ್ಸ್ ಅದಿದೆ ಅಷ್ಟು ಕಂಪ್ಲೀಟಾಗಿ ಅವನಿಗೆ ಸಿಗ್ತದೆ. ನಂಬರ್ 2, ರೀಚಿಂಗ್ ಅ ಲಾರ್ಜರ್ ಆಡಿಯನ್ಸ್ ಮೋರ್ ಕ್ವಿಕ್ಲಿ. ಸಿ ವೆನ್ ಅ ಕನ್ಸ್ಯೂಮರ್ ಈಸ್ ರಿಕ್ವೈರ್ಡ್ ಟು ಸೆಲ್ ಸಮ್ ಆಫ್ ಹಿಸ್ ಗೂಡ್ಸ್ ಟು ಅನದರ್ ಕನ್ಸ್ಯೂಮರ್, C2C platforms are the most convenient and most important way of ensuring that particular transaction. ಸೇ ಫಾರ್ ಎಕ್ಸಾಂಪಲ್ OLX ಅಲ್ಲಿ ನನ್ನ ಹತ್ರ ಒಂದಷ್ಟು ಬುಕ್ಸ್ಗಳಿದೆ, ನಾನು ಓದಿ ಆಯಿತು, ನನಗೀಗ ಅದನ್ನು ಸೇಲ್ ಮಾಡಬೇಕು ಮತ್ತೊಬ್ಬರಿಗಂತಾದರೆ ನಾನು ಹುಡುಕಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ. C2C ಪ್ಲಾಟ್ಫಾರ್ಮಿಂದ ನಾವೊಂದು ಪೋಸ್ಟ್ ಮಾಡಿ ಬಿಡ್ಬೋದು, ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡ್ತಾರೆ ಬೇಕಾದವರು. ಸೊ ದಟ್ ಈಸ್ ವೈ ಇಟ್ಸ್ ಈಸಿ ಮೀನ್ ಆಫ್ ರೀಚಿಂಗ್ ಲಾರ್ಜರ್ ಆಡಿಯನ್ಸ್ ವೆರಿ ಕ್ವಿಕ್ಲಿ. ನಂಬರ್ 3, ಬೆಟರ್ ಪ್ರೈಸ್ ಟು ದಿ ಬೈಯರ್. ಇಲ್ಲಿ ಬೈಯರ್ ಮತ್ತು ಕನ್ಸ್ಯೂಮರ್ಸ್ ನಡುವೆ ಆಗುವಂಥ ಟ್ರಾನ್ಸಾಕ್ಷನ್ ಆದದ್ರಿಂದ ಒಬ್ಬ ಕನ್ಸ್ಯೂಮರ್ ಹೂ ಇಸ್ ಸೆಲ್ಲರ್ will decide his selling price and he'll offer it to the buyer, and buyer can bargain it with the seller and he can have the better price for him. No cost selling for sellers. ನೋಡಿ, ಸೆಲ್ಲರ್ಸಿಗೆ ಯಾವುದೇ ರೀತಿಯಂಥ ಕಾಸ್ಟ್ ಆಫ್ ಸೆಲ್ಲಿಂಗ್ ಇಲ್ಲ. ಬ್ರೋಕರೇಜ್ ಕೊಡುವಂಥದ್ದು, ಕಮಿಷನ್ ಕೊಟ್ಟು ಸೇಲ್ ಮಾಡುವಂಥದ್ದು ಅದೆಲ್ಲ ಏನಿಲ್ಲ. ನೇರವಾಗಿ ಮತ್ತೊಬ್ಬ ಬೈಯರಿಗೆ, ಮತ್ತೊಬ್ಬ ಕನ್ಸ್ಯೂಮರ್ ಹೂ ಈಸ್ ಇಂಟ್ರೆಸ್ಟೆಡ್ ಟು ಬೈ ಅವರಿಗೆ ಸೇಲ್ ಮಾಡಿ ಬಿಡ್ಬೋದು. ಶಾಪಿಂಗ್ ಫ್ರಮ್ ಹೋಮ್ ಕಂಫರ್ಟ್, ಅಗೇನ್ ಇದೆಲ್ಲ ನಮ್ಮ ಆನ್ಲೈನ್ ಶಾಪಿಂಗ್ ಅದು ಬೆನಿಫಿಟ್ಸ್ಗಳು. ಇದರಲ್ಲಿ ಕೂಡ ನಿಮಗೆ C2C ಕಾಮರ್ಸ್ನಲ್ಲಿ ಕೂಡ ಆನ್ಲೈನ್ ಶಾಪಿಂಗ್ ಬೆನಿಫಿಟ್ ಸಿಗ್ತದೆ. ನೆಕ್ಸ್ಟ್ ಒನ್ ಈಸ್ ಇಟ್ ರೆಡ್ಯೂಸಸ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಕಮಿಷನ್ ಕಾಸ್ಟ್. As the consumers are directly trading with each other, there won't be any kind of administrative expenses or commission cost, as there are no middlemen too. So these are all the different gains from C2C commerce. Looking into negative sides of this particular C2C business model, number 1, lack of quality control. In C2C transaction, there won't be any assurance regarding quality of the product which are going to be sent to the purchaser.
Based on the recommendation or the description given by the seller, buyer is supposed to have the goods received, and he is not assured about any quality checks or quality aspect of the product. ಲ್ಯಾಕ್ ಆಫ್ ಕ್ವಾಲಿಟಿ ಕಂಟ್ರೋಲ್ ಅಂತ ಹೇಳಿದರೆ, C2C ಕಾಮರ್ಸ್ನಲ್ಲಿ ಒಬ್ಬ ಕನ್ಸ್ಯೂಮರ್ ಕಳಿಸಿದಂಥ ಪ್ರಾಡಕ್ಟನ್ನು ಮತ್ತೊಬ್ಬ ಕನ್ಸ್ಯೂಮರ್ ರಿಸೀವ್ ಮಾಡುವಾಗ ಅಲ್ಲಿ ಪ್ರಾಡಕ್ಟ್ನ ಗುಣಮಟ್ಟದ ಬಗ್ಗೆ ಯಾವುದೇ ರೀತಿಯ ಭರವಸೆ ಇರೋದಿಲ್ಲ. ಕಳಿಸಿದ ನಂತರ ಯಾವುದೇ ಕನ್ಸ್ಯೂಮರ್ ಕೂಡ ಪ್ರಾಡಕ್ಟ್ನ ಗುಣಮಟ್ಟದ ಬಗ್ಗೆ ಯಾವುದೇ ರೀತಿಯಾದಂಥ ಆಫ್ಟರ್ ಸೇಲ್ ಸರ್ವಿಸ್ ಕೊಡೋದನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಂಬರ್ 2, ಆಬ್ಸೆನ್ಸ್ ಆಫ್ ವಾರಂಟಿ. ಬಿಸ್ನೆಸ್ಗಳ ನಡುವೆ ನಡೆಯುವಂಥ ಕಮರ್ಷಿಯಲ್ ಟ್ರಾನ್ಸಾಕ್ಷನ್, ಒಂದು ನೀವು ಬಿಸ್ನೆಸ್ಸಿಂದ ಪರ್ಚೇಸ್ ಮಾಡಿದರೆ, ಒಂದು ಶಾಪಿಂದ ಪರ್ಚೇಸ್ ಮಾಡಿದರೆ, ಯು ಕ್ಯಾನ್ ಹ್ಯಾವ್ ವ್ಯಾರಂಟಿ ಫಾರ್ ದ ಪ್ರಾಡಕ್ಟ್ಸ್ ರಿಸೀವ್ಡ್. ಆದರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಟ್ರಾನ್ಸಾಕ್ಷನಲ್ಲಿ ನಿಮಗೆ ಆ ಥರದ ವಾರಂಟಿ ಸರ್ವೀಸಸ್ ಎಲ್ಲ ಸಿಗುವಂಥ ಚಾನ್ಸಸ್ ತುಂಬ ಕಡಿಮೆ. ದಟ್ ಡಿಪೆಂಡ್ಸ್ ಅಪಾನ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ಸೆಲ್ ದ ಪ್ರಾಡಕ್ಟ್ ಟು ಯು. ನೋಡಿ, ನೀವು ಶಾಪ್ನಲ್ಲಿ ಪರ್ಚೇಸ್ ಮಾಡಿದರೆ ನಿಮಗೆ ಪ್ರಾಡಕ್ಟಿಗೆ ವಾರಂಟಿ ಕೊಡ್ತಾರೆ, ಗ್ಯಾರಂಟಿ ಕೊಡುವ ಕ್ರಮ ಕೂಡ ಇತ್ತು. ಪ್ರಾಡಕ್ಟ್ಸ್ ಏನಾದರೂ ಡಿಫೆಕ್ಟಿವ್ ಇದೆ, ಡಿಫೆಕ್ಟ್ಸ್ ಇದೆ ಅಂತ ಆದರೆ ನೀವು ಇಮಿಡಿಯೇಟ್ಲಿ ಅದನ್ನು ಶಾಪ್ಗೆ ತಗೊಂಡು ಹೋಗಿ ನೀವು ಅದನ್ನು ಸರ್ವಿಸ್ ಮಾಡಿಸ್ಕೊಂಡು ಬರ್ಬೋದು. ಆದರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಬಿಸ್ನೆಸ್ ಮಾಡೆಲಲ್ಲಿ ಪರ್ಚೇಸ್ ಮಾಡಿದಂಥ ಪ್ರಾಡಕ್ಟಿಗೆ ಈ ವಾರಂಟಿ ಸರ್ವಿಸ್ ನಿಮಗೆ ಸಿಗುವ ಯಾವುದೇ ಭರವಸೆ ಇರೋದಿಲ್ಲ. ನೆಕ್ಸ್ಟ್ ಒನ್, ಹ್ಯಾಂಡ್ಲಿಂಗ್ ದ ಪೇಮೆಂಟ್ಸ್. ದಿಸ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಚಾಲೆಂಜಸ್ ಆಫ್ C2C ಕಾಮರ್ಸ್. ಇಲ್ಲಿ ಎರಡು ಕನ್ಸ್ಯೂಮರ್ಸ್ ನಡುವೆ ಟ್ರಾನ್ಸಾಕ್ಷನ್ ನಡೆಯೋದ್ರಿಂದ, ಆ್ಯಂಡ್ ಬೋತ್ ದ ಕನ್ಸ್ಯೂಮರ್ಸ್ ಆರ್ unknown to each others, so they are transacting with each other for the first time. In that case, what happens, there may be issues regarding the payment for the products received. Seller may send the product and buyer may not make the payment promptly, so these things would happen. Buyer may promise the payment and he may not give the product after having received it. So these are all the things would happen, and they are the challenges. ಹ್ಯಾಂಡ್ಲಿಂಗ್ ದ ಪೇಮೆಂಟ್ಸ್ ಅಂತ ಹೇಳಿದರೆ, ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆದ ನಂತರ ಆಗಬೇಕಾದಂಥ ಮಾನಿಟರಿ ಸೆಟ್ಲ್ಮೆಂಟಲ್ಲಿ ಆಗುವಂಥ ಚಾನ್ಸಸ್ಗಳು, ಲೈಕ್ ಅಲ್ಲಿ ಮಾನಿಟರಿ ಸೆಟ್ಲ್ಮೆಂಟ್ ಆಗುವಾಗ ಪ್ರಾಂಪ್ಟಾಗಿ ಪೇಮೆಂಟ್ ಆಗದೇ ಇರುವಂಥ ಸಾಧ್ಯತೆ ಕೂಡ ಇದೆ. ಸೊ ಆ ಸಂದರ್ಭದಲ್ಲಿ ಯಾರನ್ನು ಕೂಡ ದೂರಲು ಯಾವುದೇ ರೀತಿಯಾದಂಥ ಒಂದು ಮೆಕ್ಯಾನಿಸಮ್ ಇಲ್ಲಿ ಇರೋದಿಲ್ಲ. ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಹೇಳ್ತೇವೆ. ನೆಕ್ಸ್ಟ್, ರಿಟರ್ನ್ ಆ್ಯಂಡ್ ರಿಫಂಡ್. ನೀವು ಫ್ಲಿಪ್ಕಾರ್ಟ್ನಲ್ಲಿ, ಅಮೆಝಾನಲ್ಲಿ ಪರ್ಚೇಸ್ ಮಾಡಿದರೆ ಪ್ರಾಡಕ್ಟ್ಸ್ ನಿಮಗೆ ಸುಟೇಬಲ್ ಇಲ್ಲ, ನೀವು ಆರ್ಡ್ರ್ ಮಾಡಿದ ಪ್ರಾಡಕ್ಟ್ ಬಂದಿಲ್ಲ, ಡಿಫ್ರೆಂಟ್ ಪ್ರಾಡಕ್ಟ್ ಬಂದಿದೆ ಅಂತಾದರೆ ಯು ಕ್ಯಾನ್ ರಿಟರ್ನ್ ಇಟ್ and you can have the money refunded. But in case of C2C commerce, the goods sent by the consumer lacks that sort of facility. ಅವನು ಒಂದು ಸಲ ಗೂಡ್ಸನ್ನು ಸೇಲ್ ಮಾಡಿದ ಮೇಲೆ ಮತ್ತೆ ಅವನು he may delete his profile on that particular site and he may not be available to you anymore. So in that cases, it's very hard to track such kind of sellers, and you may go disappointed for having that particular transaction. ಫ್ರಾಡ್ ಆ್ಯಂಡ್ ಡಿಸೀಟ್ ಆಗ್ಬೋದು. ಪ್ರಾಡಕ್ಟ್ ಇದೆ ಅಂತ ತೋರಿಸಿ ಪ್ರಾಡಕ್ಟ್ ಸೇಲ್ ಮಾಡುವಂಥ ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡಿ ಪ್ರಾಡಕ್ಟ್ ಕೊಡದೆ ಹೋಗ್ಬೋದು, ಬೈಯರ್ ಪೇಮೆಂಟ್ ಮಾಡದೆ ಹೋಗ್ಬೋದು, ಈ ಥರದ್ದೆಲ್ಲ ಆಗ್ಬೋದು. ಮಿಸ್ರೆಪ್ರೆಸೆಂಟೇಷನ್ ಆಗ್ಬೋದು, ಫಾಲ್ಸ್ ಇನ್ಫಾರ್ಮೇಷನ್ ಕೊಡ್ಬೋದು. ಈ ಥರ ಎಲ್ಲ ಪ್ರಾಡಕ್ಟ್ ಬಗ್ಗೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಕುದುರಿಸುವಂಥ ಪ್ರಯತ್ನ ಮಾಡ್ಬೋದು. ಇದೆಲ್ಲ ಕೂಡ ಚಾನ್ಸಸ್ ಇದೆ. ನೆಕ್ಸ್ಟ್, ಐಡೆಂಟಿಟಿ ಥೆಫ್ಟ್. ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಇ ಕಾಮರ್ಸಲ್ಲಿ ನೀವೊಂದು ಥರ್ಡ್ ಪಾರ್ಟಿ ಆ್ಯಪ್ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಿ ಮೋಸ್ಟ್ ಆಫ್ ದ ಟೈಮ್. ಸೇ ಫಾರ್ ಎಕ್ಸಾಂಪಲ್ ಮ್ಯಾಟ್ರಿಮನಿ ಸೈಟೇ ತಗೊಳ್ಳಿ. ಮ್ಯಾಟ್ರಿಮನಿ ಸೈಟಲ್ಲಿ ಹುಡುಗ ಮತ್ತು ಹುಡುಗಿ ಇಬ್ಬರು ಕೂಡ ಅವರ ಡೀಟೇಲ್ಸ್ಗಳನ್ನು ಕೊಟ್ಟಿರ್ತಾರೆ. ಇದೆಲ್ಲ ಮಿಸ್ಯೂಸ್ ಆಗುವಂಥ ಚಾನ್ಸಸ್ ಇರ್ತದೆ. ಐಡೆಂಟಿಟಿ ಥೆಫ್ಟ್, ಪ್ರೈವಸಿಗೆ ಪ್ರಾಬ್ಲಮ್ ಆಗ್ಬೋದು. ಜಾಬ್ ಕೊಡುವಂಥ ಸಂದರ್ಭದಲ್ಲಿ ಜಾಬ್ ಪೋರ್ಟಲ್ಸ್ ವಿಷಯದಲ್ಲಿ ಕೂಡ ಹಾಗೆ. ಆವಾಗ ನೀವು ಕೊಟ್ಟಂಥ ಡೀಟೇಲ್ಸ್ಗಳು ಅದೆಲ್ಲ ಏನಿರ್ತದೆ ಅದು ಸಮ್ ಟೈಮ್ ದ್ಯಾಟ್ ಮೇ ಬಿ ಲೈಕ್ ಐಡೆಂಟಿಟಿ ಥೆಫ್ಟಿಗೆ ಕಾರಣ ಆಗ್ಬೋದು. ದೀಸ್ ಆರ್ ಆಲ್ ದಿ ಡಿಫ್ರೆಂಟ್ ಚಾಲೆಂಜಸ್ ಆಫ್ C2C ಇ ಕಾಮರ್ಸ್.
Finally, let us sum up this particular unit or concept. Electronic transactions completed between and among individuals is referred as C2C e-commerce. C2C is facilitated by a third party set which takes commission. The purpose of C2C is to avoid the middleman and to save the cost. C2C activities may include transactions resulting from classified ads, career and job matching, personal matchmaking services, etc. Quick reach of audience, no cost selling, higher profits, and convenience are the gains from C2C.